Hello and welcome to the Vijayi Bhava YouTube channel of Department of Collegiate Education, Government of Karnataka. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಿ ಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಮಂಜುಳಾವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕನಕಪುರ. ಇವತ್ತು ಕಂಪ್ಯೂಟರ್ ಫಂಡಮೆಂಟಲ್ಸ್, ಅದರಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಹಾರ್ಡ್ವೇರ್ಸ್ ಬಗ್ಗೆ ನಾನು ಚರ್ಚಿಸ್ತಾ ಇದ್ದೀನಿ. The contents of this presentation is as follows. First, I'll be discussing about a brief overview of computers, introduction to computers, the various generations of computers and computer hardware. ಗಣಕಯಂತ್ರ ಅಂದರೆ ಏನು, ಗಣಕಯಂತ್ರಕ್ಕೆ ಪೀಠಿಕೆ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್, ಗಣಕಯಂತ್ರಕ್ಕೆ ಬೇಕಾಗಿರುವಂತಹ ಹಾರ್ಡ್ವೇರ್ ಬಗ್ಗೆ ಇಲ್ಲಿ ತಿಳಿಯೋಣ. ವಾಟ್ ಇಸ್ ಅ ಕಂಪ್ಯೂಟರ್? ದಿಸ್ ಇಸ್ ಅ ವೆರಿ ಫೆಮಿಲಿಯರ್ ಕಾನ್ಸೆಪ್ಟ್ ದಟ್ ಆಲ್ ಆಫ್ ಅಸ್ ನೋ. ಗಣಕಯಂತ್ರ ಅಂದರೆ ಏನು? ಇಟ್ ಇಸ್ ಬೇಸಿಕಲಿ ಅನ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಡಿವೈಸ್. ಇದೊಂದು ಉಪಕರಣ. ಯಾವುದಕ್ಕೆ ಬಳಸುವಂತಹ ಉಪಕರಣ? ಇಫ್ ಯು ಜಸ್ಟ್ ಲುಕ್ ಎಟ್ ದ ವರ್ಡ್ ಕಂಪ್ಯೂಟರ್, ಇಟ್ ಸೇಸ್ ಟು ಕಂಪ್ಯೂಟ್. ವಾಟ್ ಇಸ್ ಟು ಕಂಪ್ಯೂಟ್? ಕಂಪ್ಯೂಟ್ ಮೀನ್ಸ್ ಟು ಕ್ಯಾಲ್ಕ್ಯುಲೇಟ್. ಯಾವುದಾದ್ರೂ ಒಂದು ವಿಷಯವನ್ನು ಕ್ಯಾಲ್ಕ್ಯುಲೇಟ್ ಮಾಡೋದಕ್ಕಾಗಿ ಬಳಸುವಂತಹ ಒಂದು ಯಂತ್ರವನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಅ ಕಂಪ್ಯೂಟರ್ ಡು? ಇಟ್ ಟೇಕ್ಸ್ ರಾ ಡೇಟಾ ಅದನ್ನು ತಗೊಂಡು ಯೂಸರ್ಸ್, ಯಾರು ಕಂಪ್ಯೂಟರ್ಸನ್ನು ಬಳಸ್ತಾರೆ ಅವರನ್ನು ಯೂಸರ್ ಅಂತ ಕರಿತೀವಿ. ದೇ ಆರ್ ದಿ ಯೂಸರ್ಸ್. ಸೊ ವಾಟ್ ಇಸ್ ಅ ಕಂಪ್ಯೂಟರ್ ಡು? ಇಟ್ ಟೇಕ್ಸ್ ದಿ ಡೇಟಾ ಫ್ರಮ್ ದ ಯೂಸರ್ ಆ್ಯಂಡ್ ಪ್ರಾಸೆಸಸ್ ದಿಸ್ ಡೇಟಾ ಇಂಟು ಅ ಫೈನಲ್ ಔಟ್ಪುಟ್. ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ತಗೊಂಡು, ಇಟ್ಸ್ ದ ಪ್ರೋಗ್ರಾಮ್, ಆ ಪ್ರೋಗ್ರಾಮನ್ನು ಬಳಸ್ಕೊಂಡು ಆ ರಾ ಡೇಟಾನ ನಮಗೆ ಬೇಕಾಗಿರುವಂತಹ ಫೈನಲ್ ಔಟ್ಪುಟ್ನ ರೀತಿಯಲ್ಲಿ ಕಂಪ್ಯೂಟರ್ ನಮಗೆ ನೀಡುತ್ತೆ. ದಟ್ ಇಸ್ what basically a computer is. What sort of data does it take? It takes both numerical as well as non-numerical calculations. Numerical calculations ಅಂದರೆ ಸಂಖ್ಯಾತ್ಮಕವಾದಂತಹ ಲೆಕ್ಕಾಚಾರಗಳು, which is represented in terms of numbers. Non-numerical ಅಂದರೆ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್, yes or no, true or false, ಈ ರೀತಿಯಾದಂತಹ ಕ್ಯಾಲ್ಕುಲೇಷನ್ಸ್. ಸೊ ಬೇಸಿಕಲಿ a computer is a device that takes raw data from a user, processes this data and then gives you the final output. ಸೊ ಗಣಕಯಂತ್ರ ಅನ್ನುವಂತಹದ್ದು ಮಾಹಿತಿಯನ್ನು ಬಳಕೆದಾರರಿಂದ ಸ್ವೀಕರಿಸಿ ಅದನ್ನು ಪ್ರಾಸೆಸ್ ಮಾಡಿ, ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರ ಅದನ್ನು ಪ್ರಾಸೆಸ್ ಮಾಡಿ ನಂತರ ನಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಮಾಹಿತಿಯನ್ನು ನಮಗೆ ಒದಗಿಸುವಂತಹ ಒಂದು ಯಂತ್ರವನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ಏನೇನು ಕೆಲಸಗಳನ್ನು ಮಾಡುತ್ತೆ? ದಿಸ್ ಇಸ್ ವಾಟ್ ಐ ಸೆಡ್. ದೇರ್ ಆರ್ ಬೇಸಿಕಲಿ 4 ಫಂಕ್ಷನ್ಸ್ ದಟ್ ಅ ಕಂಪ್ಯೂಟರ್ ಡಸ್. ಫಸ್ಟ್ ಒನ್ ಇಸ್ ಟು accept ಡೇಟಾ, process the data, produce output, and then most importantly it also stores results. ನಾವು ಪ್ರಾಸೆಸ್ ಮಾಡಿರುವಂತಹ ಡೇಟಾನ ಕಂಪ್ಯೂಟರ್ ವಿಲ್ ಆಲ್ಸೋ ಸ್ಟೋರ್ ಇಟ್ ಫಾರ್ ಫ್ಯೂಚರ್ ಯೂಸಸ್. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಅ ಕಂಪ್ಯೂಟರ್, ದ ಫಂಕ್ಷನ್ಸ್ ಆಫ್ ಅ ಕಂಪ್ಯೂಟರ್. ಸೊ ವಾಟ್ ಇಸ್ ಡೇಟಾ, ವಾಟ್ ಇಸ್ ಇನ್ಪುಟ್ ಅನ್ನೋದನ್ನ ಲೆಟ್ ಅಸ್ ಸಿ. ಇನ್ಪುಟ್ ಇಸ್ ದಿ ರಾ ಇನ್ಫಾರ್ಮೇಷನ್ ದಟ್ ವಿ ಆರ್ ಎಂಟರಿಂಗ್ ಇನ್ ಟು ದ ಕಂಪ್ಯೂಟರ್ ಫಾರ್ ದ ಡಿವೈಸ್. ಟು ಎಕ್ಸ್ಪ್ಲೇನ್ ಇಟ್ ಸಿಂಪ್ಲಿ, 1+1 ಅಂತ ನಾವೇನು ಕೊಡ್ತೀವಿ, ದಟ್ ಇಸ್ ದಿ ಇನ್ಪುಟ್. ವಾಟ್ ಇಸ್ ಪ್ರಾಸೆಸ್? ಪ್ರಾಸೆಸಸ್ ಇಲ್ಲಿ ಅಡಿಷನ್ ಆಗಬೇಕು ಅನ್ನೋಂತಹದನ್ನು ಕಂಪ್ಯೂಟರ್ ರೆಕಗ್ನೈಸಸ್. 1+1, ಸೊ ಇಟ್ ಮಸ್ಟ್ ಬಿ ಪ್ರಾಸೆಸ್ಡ್. ಆ್ಯಂಡ್ ವಾಟ್ ಇಸ್ ದ ಔಟ್ಪುಟ್ ದಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್? 1+1 is 2 ಅನ್ನೋದನ್ನು ನಾವು ರಿಸಲ್ಟ್, ಔಟ್ಪುಟ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಜಸ್ಟ್ ಅ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್. ಇದೇ ಥರ ನಾನ್ ನ್ಯೂಮರಿಕಲ್ ಅಥವಾ ಲಾಜಿಕಲ್ ಕ್ಯಾಲ್ಕುಲೇಷನ್ಸನ್ನು ಸಹ ಕಂಪ್ಯೂಟರ್ ಮಾಡುತ್ತೆ. ಸೊ ಇನ್ಪುಟ್, process and then output. This is what computer does. These are the functions of a computer. ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಏನು? ಒಂದು ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ವಾಟ್ ಆರ್ ದಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ದಟ್ ಗೋಸ್ ಇನ್ ಟು ಇಟ್ ಅಂತ ನೋಡೋಣ. ದ ಫಸ್ಟ್ ಥಿಂಗ್ ಇಸ್ ವಿ ನೀಡ್ ಹಾರ್ಡ್ವೇರ್. ಹಾರ್ಡ್ವೇರ್ ಅಂದರೆ ನಮಗೆ ಕಣ್ಣು ಕಾಣಿಸುವಂತಹದ್ದು, ವಾಟ್ ಎವರ್ ಇಸ್ ಫಿಸಿಕಲಿ ಅವೈಲಬಲ್, ವಾಟ್ ವಿ ಕ್ಯಾನ್ ಸಿ ಇಸ್ ದಿ ಹಾರ್ಡ್ವೇರ್, ಲೈಕ್ ದ ಮಾನಿಟರ್, ದ ಕೀಬೋರ್ಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಐ ವಿಲ್ ಗೋ ಇನ್ ಟು ಡೀಟೇಲ್ ಅಗೇನ್. ದೆನ್ ವಿ ಹ್ಯಾವ್ ದ ಸಾಫ್ಟ್ವೇರ್. What is a software? Software is that which goes into the system, which is not visible to the eye, but it is the thing that is helping the program to run. So that is the software. ಈಗ ಮೈಕ್ರೋಸಾಫ್ಟ್ ಆಫೀಸ್ ಇರಬಹುದು, ವಿಂಡೋಸ್, ದೀಸ್ ಆರ್ ಆಲ್ ಸಾಫ್ಟ್ವೇರ್ಸ್. ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬರೀ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡು ಸೆಪ್ರೇಟ್ ಆಗಿದ್ರೆ ಇಟ್ ಇಸ್ ಆಫ್ ನೋ ಯೂಸ್. ಇಟ್ ರಿಕ್ವೈರ್ಸ್ ಒನ್ ಕ್ರೂಷಿಯಲ್ ಎಲಿಮೆಂಟ್, ದಟ್ ಇಸ್ ದಿ ಯೂಸರ್. ಸೊ ಯೂಸರ್, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಟುಗೆದರ್ is the computer system. So how did these computers actually develop? How did the generation of computers come up? Do we have the supercomputers that we have today already? ಇದು ಬರಬೇಕಾದ್ರೆ ಕಂಪ್ಯೂಟರ್ ಹ್ಯಾಸ್ ಗಾನ್ ಥ್ರೂ ಅ
series of changes, a series of developments. Various generations of computers have come in. If we see, we can identify that there are 5 prominent generations of computers. The first generation computer was like a massive device. ಇದು ಒಂದು ವ್ಯಾಕ್ಯೂಮ್ ಟ್ಯೂಬು ಮತ್ತು ಹ್ಯೂಜ್ ಮೆಷಿನ್ಸನ್ನು ಇಟ್ಕೊಂಡು ದ ಲಾರ್ಜ್ ಸೈಜ್ ಡಿಫಿಕಲ್ಟ್ ಪ್ರೋಗ್ರಾಮ್ಸ್ನ ಮಾಡೋದಕ್ಕೋಸ್ಕರ ಹ್ಯೂಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಟ್ಕೊಂಡು ಮಾಡಿರೋಂತಹ ಡಿವೈಸಸ್ಸು. ದಿಸ್ ಇಸ್ ಬೇಸಿಕಲಿ ಫ್ರಮ್ ದಿ 1940s ಟು ದ 56 ವರೆಗೆ. ಇದರಲ್ಲಿರುವಂತಹ ಕೆಲವು ಕಂಪ್ಯೂಟರ್ಸ್ ಅಂದರೆ ಇನ್ಯಾಕ್, ಎಡ್ವ್ಯಾಕ್, ಎಡ್ಸ್ಯಾಕ್ ಮತ್ತು ಯೂನಿವ್ಯಾಕ್ 1 ಅನ್ನೋಂತಹ ಡಿವೈಸಸ್ಸು. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ನಾವೇನು ನೆನ್ಪಿಟ್ಕೋಬೇಕಂದ್ರೆ ದೀಸ್ ವರ್ ಹ್ಯೂಜ್ ಡಿವೈಸಸ್, ತುಂಬ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮಾಡುವಂತಹ ಡಿವೈಸಸ್ಸು. ಮತ್ತು ಇದರಲ್ಲಿ ಮಾಡೋಂತಹ ಕ್ಯಾಲ್ಕ್ಯುಲೇಷನ್ಸ್ಗೆಲ್ಲ ಯೂಸ್ ಮಾಡ್ತಿದ್ದಿದ್ದು ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ಮೆಷೀನ್ ಲ್ಯಾಂಗ್ವೇಜ್. ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಬರೀ ಮೆಷೀನ್ ಲ್ಯಾಂಗ್ವೇಜನ್ನು ಮಾತ್ರ ಬಳಸ್ತಾ ಇದ್ರು. ಇದು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ದು. ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನೋಡಿದಾಗ ಇಲ್ಲಿ ಬಳಕೆ ಮಾಡಬೇಕಾದ್ರೆ ಟ್ರಾನ್ಸಿಸ್ಟರ್ಸ್ಗಳು ಆ ವ್ಯಾಕ್ಯೂಮ್ ಟ್ಯೂಬ್ಸನ್ನು ರೀಪ್ಲೇಸ್ ಮಾಡ್ತು. ಸೊ ಇದಕ್ಕೆ ಬೇಕಾಗಿರುವಂತಹ ಪವರ್ ಕನ್ಸಂಪ್ಷನ್ ಕಡಿಮೆ ಆಯಿತು, ಇದರಿಂದ ಜನರೇಟ್ ಆಗದಿದ್ದಂತಹ ಹೀಟ್ ಕಡಿಮೆ ಆಯಿತು, ಆ್ಯಂಡ್ ದೀಸ್ ಸಿಸ್ಟಮ್ಸ್ ವರ್ ಮಚ್ ಮೋರ್ ರಿಲಯಬಲ್ ಆಲ್ಸೋ. ಸೊ ಬಿಕಾಸ್ ಆಫ್ ರೀಪ್ಲೇಸಿಂಗ್ ದಿಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ವಿತ್ ಟ್ರಾನ್ಸಿಸ್ಟರ್ಸ್, there was a lot of change in terms of electricity consumption, in terms of the space that was being used to store a computer, and the amount of heat that was being generated. And the first operating system was also developed in this generation. If we look at the previous generation, we can see that these systems were using something called as machine language. ಮೆಷೀನ್ ಲ್ಯಾಂಗ್ವೇಜ್ ಅಂದರೆ ಒಂದು ಮೆಷೀನ್ಗೆ ಇನ್ಪುಟ್ಸ್ ಕೊಡೋದಕ್ಕೆ ಬಳಸೋಕ್ಕೆ ಯೂಸ್ ಆಗುವಂತಹ ಲ್ಯಾಂಗ್ವೇಜ್ ಮಾತ್ರ. ಇದನ್ನು ಆಪರೇಟ್ ಮಾಡಬೇಕಾದ್ರೆ ದ ಪ್ರೋಗ್ರಾಮರ್ ಹ್ಯಾಡ್ ಟು ಲರ್ನ್ ದ ಸ್ಪೆಸಿಫಿಕ್ ಮೆಷೀನ್ ಲ್ಯಾಂಗ್ವೇಜ್. ಬಟ್ ಇಲ್ಲಿ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನೋಡಿದಾಗ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ಸನ್ನು ಬಳಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ದ ಇನ್ಪುಟ್ ಲ್ಯಾಂಗ್ವೇಜ್ ಹ್ಯಾಸ್ ಚೇಂಜ್ಡ್. ದೆನ್ ಮೂವಿಂಗ್ ಆನ್ ಟು ದ ಥರ್ಡ್ ಜನರೇಷನ್. The third generation began with the 1964 onwards. ಇದರಲ್ಲಿ much more changes happened. Something called as integrated chips, IC ಅಂತ ಏನು ಕರಿತೀವಿ, integrated circuits. ಇದನ್ನು ಬಳಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಫಸ್ಟ್ ಜನರೇಷನಲ್ಲಿದ್ದಂತಹ ವ್ಯಾಕ್ಯೂಮ್ಸು, ಸೆಕೆಂಡ್ ಜನರೇಷನ್ಗೆ ಟ್ರಾನ್ಸಿಸ್ಟರ್ಸು, ಮತ್ತು ಥರ್ಡ್ ಜನರೇಷನ್ಗೆ there is this integrated chips. What happens with this integrated chips ಅಂದರೆ integrated chips are much more smaller in size. They are faster and they are reliable. ಸೊ ನಾವು ಇವತ್ತಿನ ಕಂಪ್ಯೂಟರ್ಸ್ಗೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀವಲ್ಲ, ಇಟ್ ಇಸ್ ಫಾಸ್ಟ್, ಇಟ್ ಇಸ್ ರಿಲಯಬಲ್, ಇಟ್ ಇಸ್ ಸ್ಮಾಲ್ ಅಂತೆಲ್ಲ, ದಟ್ ಇಸ್ ಆಲ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಿಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನೋಡಿರ್ತೀರ ನೀವು, ಇಟ್ಸ್ ಲೈಕ್ ಅ ಸ್ಮಾಲ್ ಗ್ರೀನ್ ಒನ್ ವಿಚ್ ಹ್ಯಾಸ್ ಲೈನ್ಸ್ ಥರ ಇರುತ್ತೆ. ದಟ್ ಈಸ್ ಅ ಸ್ಮಾಲ್ ಚಿಪ್. ದಟ್ ಚಿಪ್ ಹ್ಯಾಸ್ ಸೋ ಮಚ್ ಆಫ್ ಸ್ಟೋರೇಜ್ ಎಬಿಲಿಟಿ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಹ್ಯಾಪೆಂಡ್ ಹಿಯರ್. ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸನ್ನು ಬಳಸೋಕ್ಕೆ ಶುರು ಮಾಡಿದ್ರು. ಸೊ ಫಸ್ಟ್ ಲೆವೆಲ್ ಇದ್ದಂತಹ ಚೇಂಜಸ್ಸು ಮೆಷಿನ್ ಲ್ಯಾಂಗ್ವೇಜು, ಸೆಕೆಂಡ್ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ಸು, ಮತ್ತು ಥರ್ಡ್ ಜನರೇಷನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಬಳಕೆಯನ್ನು ಆರಂಭ ಮಾಡಿದ್ದಾರೆ. ಅದಾದಮೇಲೆ ದ ಫೋರ್ತ್ ಆ್ಯಂಡ್ ದ ಫಿಫ್ತ್ ಜನರೇಷನ್ಸ್. ಈಗ ಫಿಫ್ತ್ ಜನರೇಷನ್ ಬಂದಿದೆ ನಮಗೆ. we can see that the computer has had a total transformation. ಮೈಕ್ರೋಪ್ರೊಸೆಸರ್ಸ್ನ ಯೂಸ್ ಮಾಡ್ತಿದ್ದೀವಿ, ಹಾರ್ಡ್ ಡಿಸ್ಕ್ಸ್ ಬಂದಿದೆ, ಮತ್ತು ಡೇಟಾ ಕಮ್ಯುನಿಕೇಷನ್ ತುಂಬ ಬದಲಾವಣೆ ಆಗಿದೆ. ದ ಪ್ರೆಸೆಂಟ್ ಆ್ಯಂಡ್ ಬಿಯಾಂಡ್ ವಾಟ್ ಎವರ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಈಸ್ ದ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟಿಂಗ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಎಷ್ಟೊಂದು ಕಡೆ ಆಲ್ರೆಡಿ ನಾವು ವಾಯ್ಸ್ ರೆಕಗ್ನಿಷನನ್ನು ಬಳಸೋಕ್ಕೆ ಶುರು ಮಾಡಿದ್ವಿ, ವಾಯ್ಸ್ ಕಮಾಂಡ್ಸ್ ಕೊಡ್ತಾ ಇದ್ದೀವಿ, ಪ್ಯಾರಲಲ್ ಪ್ರಾಸೆಸಿಂಗ್ಸ್ ನಡೀತಾ ಇದೆ, ಮತ್ತು ಸೂಪರ್ ಕಂಡಕ್ಟರ್ಸನ್ನು ಬಳಸ್ತಾ ಇದ್ದೀವಿ. ಆ್ಯಂಡ್ in the future, we can expect something like quantum computing, molecular and nanotechnology, which is definitely going to change the force of computers in the years to come. So this is a brief synopsis of the generations of development that a computer has undergone. Moving on, this is the architecture of the computer. How does a computer actually work? You can see that there are different areas that the computer is actually depending upon. First is the input device, and then the control unit, the arithmetic logic unit, ALU ಅಂತ ಕರಿತೀವಿ. ಈ ಕಂಟ್ರೋಲ್ ಯೂನಿಟ್ ಮತ್ತು ಅರಿಥಮೆಟಿಕ್ ಲಾಜಿಕ್ ಯೂನಿಟ್ಟು ಸಿ ಪಿ ಯು ಒಳಗಡೆ ಇರುತ್ತೆ. ವಾಟ್ ಇಸ್ ಸಿ ಪಿ ಯು? ಸಿ ಪಿ ಯು ಇಸ್ ದಿ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟನ್ನು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತಲೂ ಸಹ ಕರೀತಾರೆ. ಸೊ ವಿ ಹ್ಯಾವ್ ಇನ್ಪುಟ್ ಡಿವೈಸಸ್, ದ ಸಿ ಪಿ ಯು, ದಿ ಔಟ್ಪುಟ್ ಡಿವೈಸ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್. This is basically the architecture of the computer. Input,
ಔಟ್ಪುಟ್, CPU ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್. ವಾಟ್ ಆರ್ ದಿ ಇನ್ಪುಟ್ ಡಿವೈಸಸ್? Input devices are those that are helpful to give instructions to the computer. ನಾವು ಕಂಪ್ಯೂಟರ್ಗೆ ನೀಡಬೇಕಾಗಿರುವಂತಹ ಮಾಹಿತಿಯನ್ನು ಕೊಡೋಕ್ಕೆ ಯಾವ್ಯಾವ ಡಿವೈಸ್ಗಳನ್ನು, ಯಾವ್ಯಾವ ಸಲಕರಣೆಗಳನ್ನು ಬಳಸ್ಕೊಳ್ತೀವಿ ಅನ್ನೋದು ಇಸ್ ದಿ ಇನ್ಪುಟ್ ಡಿವೈಸ್. ಯಾವ್ದ್ಯಾವ್ದಿದೆ? ಕೀಬೋರ್ಡ್, ದ ಮೋಸ್ಟ್ ಆಬ್ವಿಯಸ್ ಒನ್. ದೆನ್ ವಿ ಹ್ಯಾವ್ ಮೌಸ್. ಈಗ ನಮ್ಮ ಮೊಬೈಲ್ ಫೋನ್ಸನ್ನು ನೋಡ್ತೀವಿ, ದ ಟಚ್ ಸ್ಕ್ರೀನ್, ಬಾರ್ಕೋಡ್ ರೀಡರ್ಸ್, ನಿಮ್ಮ ಲೈಬ್ರರೀಸಲ್ಲಿ ನೋಡಿರ್ತೀರ, ಸ್ಕ್ಯಾನರ್ಸ್, MICR ರೀಡರ್ಸ್, ಬ್ಯಾಂಕ್ಸಲ್ಲಿ ಇದರಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ. ಮತ್ತು ನಾವು ಆನ್ಸರ್ ಶೀಟ್ಸ್ ಏನು ಬಳಸ್ತೀವಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ, OMR ಶೀಟ್ಸ್ ಅಂತ, ಇದೆಲ್ಲ ಇನ್ಪುಟ್ ಡಿವೈಸಸ್. ಈ ಇನ್ಪುಟ್ ಡಿವೈಸಸ್ಗಳನ್ನು ಬಳಸ್ಕೊಂಡು ನಾವು ಕಂಪ್ಯೂಟರ್ಗೆ ನಮಗೆ ಬೇಕಾಗಿರುವಂತಹ ಆದೇಶಗಳನ್ನು ಕೊಡ್ತೀವಿ. ಆ್ಯಂಡ್ ದೆನ್ ವಿ ಹ್ಯಾವ್ ದಿ ಔಟ್ಪುಟ್ ಡಿವೈಸಸ್. ವಾಟ್ ಆರ್ ದ ಔಟ್ಪುಟ್ ಡಿವೈಸಸ್? ಈಗ ಕಂಪ್ಯೂಟರಲ್ಲಿ ಆಗಿರುವಂತಹ ಚೇಂಜಸ್ಗಳನ್ನು, ಅದು ಮಾಡಿರುವಂತಹ ಇನ್ಫಾರ್ಮೇಷನ್ ಪ್ರಾಸೆಸಿಂಗನ್ನು ನಾವು ನೋಡೋದಕ್ಕೆ ಬಳಸುವಂತಹ ಡಿವೈಸಸ್ಸೇ ಔಟ್ಪುಟ್ ಡಿವೈಸ್. ಔಟ್ಪುಟ್ ಅಂದರೆ ಹೊರಗೆ ಹಾಕುವಂತಹದ್ದು. ಹೊರಗೆ ಹಾಕೋ ರೀತಿ ಯಾವ್ದ್ಯಾವುದು? ಮಾನಿಟರಿಂದ ಹೊರಗೆ ಕಾಣಿಸುತ್ತೆ, ಪ್ರಿಂಟರ್, ಹಾರ್ಡ್ ಕಾಪೀಸ್ ತೆಗಿಯೋಕ್ಕೆ, ಪ್ಲಾಟರ್ಸ್, ಪ್ರೊಜೆಕ್ಟರ್ಸ್, ಇದೆಲ್ಲ ಔಟ್ಪುಟ್ ಡಿವೈಸಸ್. ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿಸ್ ಅಗೇನ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ದ ಕೋರ್ ಆಫ್ ದ ಕಂಪ್ಯೂಟರ್ ಇಸ್ ದಿ CPU, the central processing unit. This is the main component of the computer which makes it to operate. I was talking about that integrated chips. This is represented here. The CPU is the central processing unit which also houses this integrated chips. This performs the core activities of the computers. Arithmetic ಮತ್ತು ಲಾಜಿಕ್ ಆಪರೇಷನ್ಸ್ ಏನಿದೆ, ನಂಬರ್ಸ್ಗಳನ್ನು ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡುವಂತಹದ್ದಾಗಿರಲಿ, ಅಥವಾ ಲಾಜಿಕಲ್ ಕಮಾಂಡ್ಸ್, ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಅನ್ನೋಂತಹ ಕಮಾಂಡ್ಸ್ ಇರಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹದ್ದು ಈ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ಟಿಂದಾನೆ. ಸೊ ಒಂದು ಕಂಪ್ಯೂಟರ್ದು ಎಬಿಲಿಟಿ ಏನಿದೆ, ಹೌ ಫಾಸ್ಟ್ ಕ್ಯಾನ್ ಅ ಕಂಪ್ಯೂಟರ್ ಪರ್ಫಾರ್ಮ್ ಅನ್ನೋಂತಹದ್ದು ಇಸ್ ಬೇಸ್ಡ್ ಹಿಯರ್ ಇನ್ ದಿ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. So what is it that facilitates this? Is the memory. The memory is the remembrance power of the computer. ಇದರಲ್ಲಿ ಇನ್ಫಾರ್ಮೇಷನನ್ನು ಟೆಂಪ್ರವರಿಯಾಗಿ ಅಥವಾ ಪರ್ಮನೆಂಟಾಗಿ ನಾವು ಸೇವ್ ಮಾಡಬಹುದು, ಸ್ಟೋರ್ ಮಾಡಬಹುದು. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನೇನಿರುತ್ತೆ ಅದನ್ನು ಟೆಂಪ್ರರಿಯಾಗಿ ಇಡುವಂತಹದ್ದು ಇಸ್ ದ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ವಾಲಟೈಲ್ ಮೆಮೊರಿ ಅಂತಲೂ ಸಹ ಕರಿತೀವಿ. ಮತ್ತು hard disks, the non-volatile memory. Then, what is volatile memory? Volatile memory is something that requires power to maintain the stored information. ಈಗ ಕರೆಂಟ್ ಇರೋವರೆಗೆ ಅಥವಾ ಪವರ್ ಸಪ್ಲೈ ಇರೋವರೆಗೆ ಯಾವುದು ಮೆಮೊರಿಯಲ್ಲಿ ಇರುತ್ತೆ ಸಿಸ್ಟಮಲ್ಲಿ, ಅದನ್ನು ನಾವು ರ್ಯಾಮ್ ಅಂತ ಕರಿತೀವಿ, ವಾಲಟೈಲ್ ಮೆಮೊರಿಯಲ್ಲಿರುವಂತಹದ್ದು. ಯಾವುದು ಪರ್ಮನೆಂಟ್ ಆಗಿರುತ್ತೆ, ರ್ಯಾಮ್ ಇಸ್ ದಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದರಲ್ಲಿ ಬರೀ ರೀಡ್ ಆರ್ ರೈಟ್ ಮಾಡಬಹುದು. ಒಂದ್ಸಲ ಪವರ್ ಸ್ವಿಚ್ ಆಫ್ ಆಗಿಬಿಟ್ರೆ ದಿಸ್ ಮೆಮೊರಿ ಇಸ್ ಗಾನ್. ದಟ್ ಇಸ್ ದಿ ವಾಲಟೈಲ್ ಮೆಮೊರಿ. ವಾಲಟಾಲಿಟಿ ಆ್ಯಂಡ್ ನಾನ್ ವಾಲಟಾಲಿಟಿ. ವಾಲಟಾಲಿಟಿ ಮೀನ್ಸ್ ದಟ್ ವಿಚ್ ಚೇಂಜಸ್. ನಾನ್ ವಾಲಟಾಲಿಟಿ ಅಂದರೆ ಸಮಥಿಂಗ್ ದಟ್ ಡಸ್ ನಾಟ್ ಚೇಂಜ್ ಅಂತ. ಸೊ ವಾಲಟೈಲ್ ಮೆಮೊರಿ ಇಸ್ ರ್ಯಾಮ್. ನಾನ್ ವಾಲಟೈಲ್ ಮೆಮೊರಿ ಇಸ್ ROM. ದಿಸ್ ಇಸ್ ರೀಡ್ ಓನ್ಲಿ ಮೆಮೊರಿ. ಸಿ, ಇನ್ ROM ವಿ ಕ್ಯಾನ್ ಓನ್ಲಿ ರೀಡ್. In RAM, you can both read as well as write. In RAM, you can read and write, but in ROM, you can only read. And ROM is the non-volatile memory. So, computer memory ನಾವು ಸ್ಟೋರೇಜ್ ಮಾಡಿರ್ತೀವಿ ಇನ್ಫಾರ್ಮೇಷನ್ನು, ಅದನ್ನು ಪರ್ಮನೆಂಟಾಗಿ ಸ್ಟೋರ್ ಮಾಡುವಂತಹ ಒಂದು ಏರಿಯಾನೇ ROM. ಇದು ಎರಡರ ನಡುವೆ there is something called as cache memory. Cache memory is the RAM that is stored in the microprocessor. ಕ್ವಿಕ್ಕಾಗಿ ಮತ್ತು ರೆಗ್ಯುಲರ್ ಆಗಿ ಆಕ್ಸೆಸ್ ಮಾಡುವಂತಹ ಇನ್ಫಾರ್ಮೇಷನನ್ನು ನಾವು ಕ್ಯಾಶ್ ಮೆಮೊರಿಯಲ್ಲಿ ಸ್ಟೋರ್ ಮಾಡಿರ್ತೀವಿ. ಇಟ್ ಈಸ್ ಆಲ್ಸೋ ದ ಸೇಮ್ ಆಸ್ ದಿ ಮೈಕ್ರೋ ಚಿಪ್. ದೆನ್ ವಿ ಹ್ಯಾವ್ ಸೆಕೆಂಡ್ರಿ ಮೆಮೊರಿ. ಸೆಕೆಂಡ್ರಿ ಮೆಮೊರಿ ಈಸ್ ಸಮಥಿಂಗ್ ದಟ್ ಇಸ್ ಸ್ಟೋರ್ಡ್ ಇನ್ ಆರ್ ಹಾರ್ಡ್ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್ಸ್, ಪೆನ್ ಡ್ರೈವ್, ಫ್ಲಾಪಿ ಡಿಸ್ಕ್, ಮೆಮೊರಿ ಕಾರ್ಡ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್, ಬ್ಲೂರೇ ಡಿಸ್ಕ್ಸ್, ಈ ಥರದ್ರಲ್ಲಿ ಇರುವಂತಹ ಮೆಮೊರಿಯನ್ನು ನಾವು ಸೆಕೆಂಡ್ರಿ ಮೆಮೊರಿ ಅಂತ ಕರಿತೀವಿ. ಇದು ಕಂಪ್ಯೂಟರ್ ಒಳಗಡೆ ಸ್ಟೋರ್ ಆಗಿರೋದಕ್ಕಿಂತ ದಿಸ್ ಇಸ್ ಎಕ್ಸ್ಟರ್ನಲ್ ಟು ದಿ ಸಿಸ್ಟಮ್ ಅನ್ನೋಂತಹದ್ದು. ಯೂನಿಟ್ಸ್ ಆಫ್ ಮೆಮೊರಿ ಇಸ್ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್. 0, 1 ಇದು ಮೆಷಿನ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜನ್ನಷ್ಟೇ ಕಂಪ್ಯೂಟರ್ಸ್ ಅರ್ಥ ಮಾಡ್ಕೊಳ್ಳೋದು. ಸೊ 1 ಬಿಟ್ ಈಸ್ ಐದರ್ 1 0 ಅಥವಾ 1 ಡಿಜಿಟ್ 1 ಅನ್ನೋಂತಹದ್ದು. 1 ಬೈಟ್ ಇಸ್ ಮೇಡ್ ಔಟ್ ಆಫ್ 8 bits. 1 nibble is made out of 4 bits. 1 KB
1 MB 1 GB ಈ ಥರ ಎಲ್ಲ ಹೇಳ್ತೀವಲ್ಲ, ದಿಸ್ ಇಸ್ ಆಲ್ ಬೇಸಿಕಲಿ ಯೂನಿಟ್ಸ್ ಆಫ್ ಮೆಮೊರಿ. ಸೊ 1 KB ಅಂದರೆ ಇಟ್ ಕನ್ಸಿಸ್ಟ್ ಆಫ್ 1024 ಬೈಟ್ಸ್. 1 GB ಅಂದರೆ ಇಟ್ ಕನ್ಸಿಸ್ಟ್ 1024 MBs. ಸೊ these are the various units of memory. When we are starting a computer, it undergoes a process called as booting. ಒಂದು ಸಿಸ್ಟಮನ್ನು ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ the process what happens is called as booting. It is basically a process where the system files are loaded from the operating system into the computer memory. ಸೊ ಇದರಲ್ಲಿ 2 types of booting ಇದೆ. ಒಂದು ಕೋಲ್ಡ್ ಬೂಟಿಂಗ್, ಇನ್ನೊಂದು ವಾರ್ಮ್ ಬೂಟಿಂಗ್. ಕೋಲ್ಡ್ ಬೂಟಿಂಗ್ ಅಂದರೆ ಇಫ್ ದ ಕಂಪ್ಯೂಟರ್ ಇಸ್ ಇನ್ ಆಫ್ ಸ್ಟೇಟ್ ಆ್ಯಂಡ್ ವಿ ಬೂಟ್ ದ ಕಂಪ್ಯೂಟರ್ ಬೈ ಪ್ರೆಸ್ಸಿಂಗ್ ದ ಪವರ್ ಸ್ವಿಚ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕೋಲ್ಡ್ ಬೂಟಿಂಗ್. ಹಾರ್ಡ್ ಬೂಟಿಂಗ್ ಅಂದರೆ ರೀಸ್ಟಾರ್ಟ್ ಮಾಡುವಂತಹದ್ದು ಅಥವಾ ಸಿಸ್ಟಮ್ ಆಲ್ರೆಡಿ ಆನ್ ಇರಬೇಕಾದ್ರೆ ರೀಸೆಟ್ ಮಾಡುವಂತಹದ್ದು. ದಿಸ್ ಇಸ್ ವಾರ್ಮ್ ಬೂಟಿಂಗ್. CPU ಇಂದ ನಾವು ಮಾಡುವಂತಹ ಬೂಟಿಂಗ್ ಇಸ್ ಕಾಲ್ಡ್ ಆಸ್ ವಾರ್ಮ್ ಬೂಟಿಂಗ್. ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್? ಕಂಪ್ಯೂಟರ್ಸಲ್ಲಿ ಬೇಸ್ಡ್ ಆನ್ ವಾಟ್ ಫಂಕ್ಷನ್ಸ್ ದೇ ಡೂ, ಇಟ್ ಇಸ್ ಕ್ಲಾಸಿಫೈಡ್ ಇಂಟು ಆನಲಾಗ್, ಡಿಜಿಟಲ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್ಸ್. ಆನಲಾಗ್ ಕಂಪ್ಯೂಟರ್ಸ್ ಅಂದರೆ ಬರೀ ನಂಬರ್ಸ್ ಇರೋವಂತಹದ್ದು. ನಮ್ಮ ಕ್ಯಾಲ್ಕ್ಯುಲೇಟರ್ಸು, ಥರ್ಮೋಮೀಟರು, ಸ್ಪೀಡೋಮೀಟರ್ಸು, ಪೆಟ್ರೋಲ್ ಪಂಪಲ್ಲಿರುವಂತಹ ಇಂಡಿಕೇಟರ್ಸು, ಇದೆಲ್ಲ ಯಾವುದು ಆನಲಾಗ್ ಕಂಪ್ಯೂಟರ್ಸ್. Based on the size also, computers are categorized as supercomputers, mainframe computers, mini computers, microcomputers, workstations and all those things. And these sizes ಸಹ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಪ್ರಕಾರನೇ ಡೆವಲಪ್ ಆಗ್ತಾ ಬಂದಿದೆ. ಈ ಕಂಪ್ಯೂಟರ್ಸ್ ಎಲ್ಲ ವರ್ಕ್ ಆಗೋಕ್ಕೆ ಒಂದು ಕಡೆ ಹಾರ್ಡ್ವೇರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿರುವಂತಹದ್ದು ಸಾಫ್ಟ್ವೇರ್. ಸೊ ವಾಟ್ ಇಸ್ ಸಾಫ್ಟ್ವೇರ್? ಸಿಂಪಲಾಗಿ ಹೇಳಬೇಕಾದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳನ್ನೇ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಕಂಪ್ಯೂಟರ್ ರನ್ ಆಗೋಕ್ಕೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ಗಳ ಒಂದು ಸಮನ್ವಯನೇ ಸಾಫ್ಟ್ವೇರ್. ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಂಪ್ಯೂಟರ್ ಇನ್ ಫಾರ್ಮ್ ಆಫ್ ಅ ಪ್ರೋಗ್ರಾಮ್ is what we call as software. What is software? It is just a set of programs. ಈ ಪ್ರೋಗ್ರಾಮ್ಸ್ ಇಂದ ಏನಾಗುತ್ತೆ, ದ ಕಂಪ್ಯೂಟರ್ ಕ್ಯಾನ್ ಫಂಕ್ಷನ್. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟಾಸ್ಕ್ ಕೊಟ್ಟರೆ, ಈ ಒಂದು ಕ್ಯಾಲ್ಕ್ಯುಲೇಷನ್ ಮಾಡಬೇಕು, ಇದೊಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಈ ಟಾಸ್ಕ್ಸ್ ಮಾಡಬೇಕು ಅಂತ ನಾವು ಸ್ಪೆಸಿಫಿಕ್ಕಾಗಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಕಂಪ್ಯೂಟರ್ಸ್ಗೆ, ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಾಲ್ಡ್ ಆಸ್ ದಿ ಸಾಫ್ಟ್ವೇರ್. ಒಂದು ಟಾಸ್ಕ್ ಮಾಡೋದಕ್ಕೆ ಬಳಸುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ಸಲ್ಲಿ ಯಾವ ಟೈಪ್ಸ್ ಇದೆ ಅಂದರೆ, ಫಸ್ಟ್ ಇಸ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಡಾಸ್, ವಿಂಡೋಸ್ XP, ವಿಂಡೋಸ್, ಲೈನಕ್ಸ್, ಮ್ಯಾಕ್, ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್. ದೀಸ್ ಆರ್ ದಿ ಕೋರ್ ಆಫ್ ದ ಸಿಸ್ಟಮ್ ಸಾಫ್ಟ್ವೇರ್. ಆಮೇಲೆ ವಿ ಹ್ಯಾವ್ ಯುಟಿಲಿಟಿ ಸಾಫ್ಟ್ವೇರ್. ಯುಟಿಲಿಟಿ ಸಾಫ್ಟ್ವೇರ್ ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಚಟುವಟಿಕೆ ಅಥವಾ ಕಾರ್ಯವನ್ನು ಮಾಡೋದಕ್ಕಾಗಿ ಬಳಸುವಂತಹ ಸಾಫ್ಟ್ವೇರ್. ಒಂದು ಯುಟಿಲಿಟಿ, ಒಂದು ಪರ್ಪಸ್ ಇರುತ್ತೆ ಅದಕ್ಕೆ. ಈಗ ವಿಂಡೋಸ್ ಎಕ್ಸ್ಪ್ಲೋರರ್ ತೊಗೊಂಡ್ರೆ ಅದರಲ್ಲಿ ಹೊಸ ಫೈಲ್ಸ್ ಕ್ರಿಯೇಟ್ ಮಾಡಬಹುದು, ಫೋಲ್ಡರ್ಸ್ಗಳನ್ನು ಮ್ಯಾನೇಜ್ ಮಾಡಬಹುದು, ಯಾವ ಫೋಲ್ಡರ್ ಎಲ್ಲಿದೆ ಅನ್ನೋದನ್ನು ನೋಡಬಹುದು. ಯು ಕ್ಯಾನ್ ಕಟ್, ಪೇಸ್ಟ್, ಮ್ಯಾನೇಜ್ ದಿ ಡ್ರೈವ್ಸ್, ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು ಯುಟಿಲಿಟಿ ಸಾಫ್ಟ್ವೇರಿಂದ. ಅದೇ ಥರ ಆಂಟಿವೈರಸ್ ಇಸ್ ಯುಟಿಲಿಟಿ ಸಾಫ್ಟ್ವೇರ್. ಯಾವುದೋ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಬಳಸುವಂತಹ ಸಾಫ್ಟ್ವೇರ್, ದಟ್ ಇಸ್ ಯುಟಿಲಿಟಿ ಸಾಫ್ಟ್ವೇರ್. ಮತ್ತು ವಿ ಹ್ಯಾವ್ ಲ್ಯಾಂಗ್ವೇಜ್ ಪ್ರಾಸೆಸರ್ಸ್. ಇದರಲ್ಲಿ ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್ ಮತ್ತು ಅಸೆಂಬ್ಲರ್ಸ್ ಅಂತ ಬರುತ್ತೆ. ಸೊ ಸಿಸ್ಟಮ್ ಸಾಫ್ಟ್ವೇರ್ ನೋಡಿದಾಗ ನಾವು ಅದರಲ್ಲಿ ಬೇಸಿಕಲಿ 3 ಟೈಪ್ಸ್ ಇದೆ: ಆಪರೇಟಿಂಗ್ ಸಿಸ್ಟಮು, ಯುಟಿಲಿಟಿ ಸಾಫ್ಟ್ವೇರು ಮತ್ತು ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಯಾವುದು? ಪ್ಯಾಕೇಜ್ ಸಾಫ್ಟ್ವೇರ್. ಈಗ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಈ ಥರದ್ದೆಲ್ಲ ಯೂಸ್ ಮಾಡ್ತೀವಲ್ಲ, ಇದು ಮೈಕ್ರೋಸಾಫ್ಟ್ ಆಫೀಸ್ ಪ್ರೋಗ್ರಾಮ್ಸು. ಅದು ಪ್ಯಾಕೇಜ್ ಸಾಫ್ಟ್ವೇರ್. ವೇರಿಯಸ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡನ್ ಯೂಸಿಂಗ್ ದೀಸ್ ಪ್ಯಾಕೇಜ್ ಸಾಫ್ಟ್ವೇರ್ಸ್. Adobe readers. So there is a particular function that is packaged in a software. And then we have tailored or custom softwares. Tailored or custom softwares ಅಂದರೆ it is for a particular purpose only. ಇನ್ವೆಂಟ್ರೀಸ್ ಮ್ಯಾನೇಜ್ ಮಾಡೋಕ್ಕಿರಬಹುದು, ಅಟೆಂಡೆನ್ಸ್ ತೊಗೊಳೋದಕ್ಕೆ ಸ್ಕೂಲ್ಸ್ಗಳಲ್ಲಿ ಯೂಸ್ ಮಾಡೋವಂತಹದ್ದಿರಬಹುದು, ಪೇರೋಲ್ ಸಿಸ್ಟಮ್ಸ್, ಎಂಪ್ಲಾಯೀಸ್ಗೆ ಇಷ್ಟು ಸ್ಯಾಲ್ರಿ ಹೋಗಬೇಕು ಎವ್ರಿ ಮಂತ್ ಅಂತ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸು, ಫಿನಾನ್ಷಿಯಲ್ ಸಿಸ್ಟಮ್ಸು, ಇದೆಲ್ಲ it is designed for a particular function. These are called as the custom softwares. So application softwares alli we have two: package softwares and tailor made or custom softwares. Moving on,
There are different types of hardwares also. What are hardwares? Hardware is something that the computer requires to function. It contains two different types of aspects. One, the mechanical elements, ಇನ್ನೊಂದು electronic elements. So what are these hardwares? As I was already mentioning, hardware is something that you can see physically, like the monitor. The monitor is something that you can see. The central processing unit, the keyboards, the mouse, printer, audio systems that we have, hard disks, RAM. These are all hardware components of the computer. What does the hardware do? It does four important functions: taking the input from the user, then storing the data, displaying this data, and then executing the commands. So hardware ಏನೇನು ಮಾಡ್ತಿದೆ? ಇನ್ಸ್ಟ್ರಕ್ಟರ್, ಯೂಸರ್ ಕೊಡ್ತಿರೋಂತಹ ಕಮಾಂಡ್ಸ್ನ ಸ್ವೀಕರಿಸ್ತಿದೆ, ಕೊಟ್ಟಿರೋಂತಹ ಮಾಹಿತಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ಮತ್ತು ಇರೋಂತಹ ಮಾಹಿತಿಯನ್ನು ಡಿಸ್ಪ್ಲೇ ಔಟ್ಪುಟ್ ಆಗಿ ತೋರಿಸುತ್ತೆ, ಮತ್ತು ಯೂಸರ್ ಕೊಡ್ತಿರೋಂತಹ ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಅದನ್ನು ಕಾರ್ಯಗತವಾಗಿಸುತ್ತೆ. ಅದೆಲ್ಲ ಕಂಪ್ಯೂಟರ್ ಹಾರ್ಡ್ವೇರ್ ಮಾಡುವಂತಹ ಕೆಲಸಗಳು. ಕಂಪ್ಯೂಟರ್ ಹಾರ್ಡ್ವೇರ್ಸಲ್ಲಿ ಯಾವ್ದ್ಯಾವುದಿದೆ? ಆಲ್ರೆಡಿ ರ್ಯಾಮ್ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದು, ಪ್ರಾಸೆಸ್ ಮಾಡೋದನ್ನು ಮಾಡುತ್ತೆ. ಮತ್ತು ರ್ಯಾಮು ಹಾರ್ಡ್ ಡಿಸ್ಕ್ಗಿಂತ ತುಂಬ ಫಾಸ್ಟ್ ಆಗಿರುತ್ತೆ. ವೈ ಈಸ್ ಇಟ್ ಫಾಸ್ಟರ್ ದ್ಯಾನ್ ದಿ ಹಾರ್ಡ್ ಡಿಸ್ಕ್? Because it is volatile device. It's a volatile memory. So it is much quicker to use the information and to produce that information. And the information can be easily fetched from RAM. Whatever information is there can be easily fetched. There are two types of RAM: static RAM and dynamic RAM. And then second device, the second important hard disk is the device that is used for storage. ಮಾಹಿತಿಯನ್ನು ಸಂಗ್ರಹಿಸಿ ನಂತರ ಬಳಸ್ಕೊಳ್ಳೋಕ್ಕೆ ಯೂಸ್ ಮಾಡುವಂತಹ ಡಿವೈಸ್ ಇದು. ರ್ಯಾಮ್ಗೆ ಮತ್ತು ಹಾರ್ಡ್ ಡಿಸ್ಕ್ಗೆ ಇರುವಂತಹ ಡಿಫ್ರೆನ್ಸ್ ಅಂದರೆ, ರ್ಯಾಮಲ್ಲಿರುವಂತಹ ಮಾಹಿತಿ ಪವರ್ ಇರೋವರೆಗೆ ಮಾತ್ರ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ. ಒನ್ಸ್ ದ ಪವರ್ ಇಸ್ ಸ್ವಿಚ್ಡ್ ಆಫ್, ರ್ಯಾಮ್ ಇನ್ಫಾರ್ಮೇಷನ್ ಇಸ್ ಗಾನ್. ಸೊ ವಾಟ್ ಡು ವಿ ಡೂ ಇಫ್ ವಿ ಹ್ಯಾವ್ ಟು ಸ್ಟೋರ್ ಇನ್ಫಾರ್ಮೇಷನ್ ಆ್ಯಂಡ್ ಯೂಸ್ ಇಟ್ ಲೇಟರ್? ಐ ನೀಡ್ ಟು ಸ್ಟೋರ್ ಇನ್ಫಾರ್ಮೇಷನ್ ನೌ, ರಿಟ್ರೀವ್ ಇಟ್ ಲೇಟರ್ ಅಂದರೆ ಯು ಹ್ಯಾವ್ ಟು ಯೂಸ್ ಹಾರ್ಡ್ ಡಿಸ್ಕ್ಸ್. Hard disks is the place where it is stored for future uses. This is a non-volatile component. So ಇದರಲ್ಲಿರುವಂತಹ ಮಾಹಿತಿಯನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸರ್ಫೇಸಸ್ನಲ್ಲಿ ಸ್ಟೋರ್ ಮಾಡಿರುತ್ತೆ. ಆ ಮಾಹಿತಿಯನ್ನು ವಿ ಕ್ಯಾನ್ ಆಕ್ಸೆಸ್ ಇಟ್ ಎನಿ ಟೈಮ್. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಪವರ್. The speed of this hard disk is dependent on something called as RPM. RPM means rotations per minute. How many times does this hard disk rotate? If it is rotating from the speed of 4200 and above till 15,000 RPM, then it is a very fast processor ಅಂತ. Processor speeds ಬಗ್ಗೆ ಮಾತಾಡಬೇಕಾದ್ರೆ ಇಟ್ಸ್ ಫಾಸ್ಟ್, ಇಟ್ ಇಸ್ ಸ್ಲೋ ಅಂತ ಹೇಳ್ತೀವಲ್ಲ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿಸ್ rotations per minute. ಎಷ್ಟು ಫಾಸ್ಟಾಗಿ ಅದು ವರ್ಕ್ ಮಾಡುತ್ತೆ ಅನ್ನೋದು. ಸೊ ದ ಫಾಸ್ಟರ್ ದಿಸ್ RPM is, the better the hard disk capacity is ಅಂತ. And then the third important hardware device is the monitor. Monitor is something all of us are very familiar with. Computer monitor ಅನ್ನುವಂತಹದ್ದು ಏನು ಮಾಡುತ್ತೆ ಇದು ಮಾನಿಟರು? It is connected to the CPU and it directly gives information about what is happening in the central processing unit. ಆ ಇನ್ಫಾರ್ಮೇಷನನ್ನು ಗ್ರಾಫಿಕ್ ಕಾರ್ಡ್ ಅಥವಾ ವಿಡಿಯೋ ಕಾರ್ಡ್ಸ್ನ ಬಳಸ್ಕೊಂಡು ಇಟ್ ಇಸ್ ಪ್ರೊಜೆಕ್ಟಿಂಗ್ ಇಟ್ ಆನ್ ದಿ ಸ್ಕ್ರೀನ್ ಫಾರ್ ಅಸ್ ಟು ಸಿ. ಆ್ಯಂಡ್ ಇಟ್ ಈಸ್ ಫಿಟ್ಟೆಡ್ ವಿತ್ ಅ motherboard and the computer system. Normally, laptops, tablets, and other devices have an inbuilt monitor where we can see, and devices like the computer, the desktop, has a separate monitor. This monitor is different from the TV monitors that we see in terms of the video card that is being used. We can see that there are two types of monitors. Now we have more CRT, LCD, LED monitors. And as the generations of computers is progressing, the kind of monitors are also undergoing a lot of changes. ಹಿಂದೆ ಇದ್ದಂತಹ ಕ್ಯಾಥೋಡ್ ರೇ ಟ್ಯೂಬ್ಸ್, ಹ್ಯೂಜ್ ಬಲ್ಕಿ ಮಾನಿಟರ್ಸ್ ಏನಿತ್ತು ಅಂಥದ್ದು ಈಗಿಲ್ಲ. ವಿ ಹ್ಯಾವ್ ವೆರಿ ಸ್ಲೀಕ್, ಥಿನ್ ಆಗಿರುವಂತಹ ಮಾನಿಟರ್ಸನ್ನು ಈಗ ನೋಡ್ತಾ ಇದ್ದೀವಿ. ಸೊ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಮುಂದುವರೆದಂತೆಲ್ಲ even the kind of screens or the monitors that we are using is changing.
And then going on, we have the central processing unit. This is again a hardware component, and this is the core hardware of a computer. ಯಾವುದೇ ಒಂದು ಗಣಕಯಂತ್ರವನ್ನು ತಗೊಂಡ್ರೆ ಅದರಲ್ಲಿ ಮುಖ್ಯವಾದಂತಹ ಘಟಕ ಅಂದರೆ ಈ ಸಿ ಪಿ ಯು. ಸಿ ಪಿ ಯುಸ್ ಆರ್ ಪಾರ್ಟ್ ಆಫ್ ಎವ್ರಿಥಿಂಗ್. ಅದು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇರಬಹುದು, ಲ್ಯಾಪ್ಟಾಪ್ಸ್ ಇರಬಹುದು, ಟ್ಯಾಬ್ಲೆಟ್ಸ್ ಇರಬಹುದು, ನೋಟ್ಬುಕ್ಸ್ ಇರಬಹುದು, ಇದು ಎಲ್ಲದರಲ್ಲೂ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರುವಂತಹದ್ದು ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಇದನ್ನು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕೇಳ್ತಾರೆ. ಏಕೆಂದರೆ ಬರುವಂತಹ ಕಮ್ಯಾಂಡ್ಸ್ಗಳನ್ನು ಪ್ರಾಸೆಸ್ ಮಾಡಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಔಟ್ಪುಟ್ ಆಗಿ ಕೊಡುವಂತಹದ್ದು ಸಿ ಪಿ ಯುನ ಕರ್ತವ್ಯವಾಗಿದೆ. ಈ ಸಿ ಪಿ ಯು ಇಸ್ ಮೇಡ್ ಔಟ್ ಆಫ್ ಬಿಲಿಯನ್ಸ್ ಆಫ್ ಕಂಪ್ಯೂಟರ್ ಚಿಪ್ಸ್ ಆ್ಯಂಡ್ ಸ್ಮಾಲ್ ಟ್ರಾನ್ಸಿಸ್ಟರ್ಸ್. All the calculations are performed in the central processing unit. Moving on, we have the mouse. Mouse is something that we are all very familiar with. Mouse is the hand operated input device. Right click, left click anta heli we are all very very familiar with mouse. So what is this mouse? Mouse is the input device which is giving commands from our hand to the computer, through our hand to the computer. This can be wired mouses, which has a physical wire, or wireless mouses. And then we have laser mouses, ball mouses. It sends instructions from the user to the computer using the cursor. Then we have keyboard. To give inputs in terms of text or various other commands, we use keyboard. Again, keyboards can be wired or they can be wireless. Keyboard contains alphabets, numbers, special characters, other buttons. Refresh F function keys ನೋಡಿರ್ತೀವಿ, ಡಿಲೀಟ್ ಕೀಸು, ಶಿಫ್ಟು, ಕ್ಯಾಪ್ಸ್ ಲಾಕು, ಈ ಥರ ವೇರಿಯಸ್ ಕೀಸ್, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಕೀಸ್, ಎಕ್ಸ್ಕ್ಲಮೇಟ್ರಿ ಮಾರ್ಕ್ಸು, ಆ ಥರದ್ದು, ಆಮೇಲೆ ಆಲ್ಫಬೆಟ್ಸು, ಇದೆಲ್ಲವನ್ನು ಒಳಗೊಂಡಿರುವಂತಹ ಒಂದು ಫಿಸಿಕಲ್ ಇನ್ಪುಟ್ ಡಿವೈಸು ಕೀಬೋರ್ಡ್. ಆ್ಯಂಡ್ ದೆನ್ ಪ್ರಿಂಟರ್ ಇಸ್ ಅ ಔಟ್ಪುಟ್ ಡಿವೈಸ್. ಈಗ ಮೌಸು, ಕೀಬೋರ್ಡು ಇದೆಲ್ಲ ಹೇಗೆ ಇನ್ಪುಟ್ ಡಿವೈಸಸ್, ಕಮಾಂಡ್ಸ್ನ ಕಂಪ್ಯೂಟರ್ಸಿಗೆ ಕೊಡೋಕ್ಕೆ ಬಳಸ್ತೀವಿ, ಆ ಥರ ಕಂಪ್ಯೂಟರಿಂದ ಬಂದಿರೋಂತಹ ಪ್ರಾಸೆಸ್ಡ್ ಡೇಟಾನ ನಾವು ಪಡ್ಕೊಳ್ಳೋಕ್ಕೆ ಬಳಸುವಂತಹ ಹಾರ್ಡ್ವೇರ್ ಡಿವೈಸ್ ಇಸ್ ದಿ ಪ್ರಿಂಟರ್. Printer is something that prints whatever we see on the computer. So based on our uses, based on the size of the paper, speed of the printer, we have different categories of printers. Laser printers ಇದೆ, ಇಂಕ್ಜೆಟ್ ಪ್ರಿಂಟರ್ಸ್ ಇದೆ. ಇದು ಅದು ಯಾವುದು ಬಳಸ್ಕೊಂಡು ಔಟ್ಪುಟ್ ಕೊಡ್ತಿದೆ ಅನ್ನೋಂತಹದ್ದು. ಆಮೇಲೆ ಪೇಪರ್ ಸೈಜ್, A4 ಸೈಜ್ ಪೇಪರ್ಸ್ಗ, ಅದು A3ಗ, ಅದಕ್ಕಿಂತ ದೊಡ್ಡದಾಗಿರುವಂತಹ ಪೇಪರ್ಸ್ಗ, ಮತ್ತು 1 ನಿಮಿಷಕ್ಕೆ ಎಷ್ಟು ಪ್ರಿಂಟ್ಔಟ್ಸ್ ಬರ್ತಿದೆ ಅನ್ನೋದ್ರ ಮೇಲೆ ಎಲ್ಲ ಪ್ರಿಂಟರ್ಸ್ಗಳು ಚೇಂಜ್ ಆಗುತ್ತೆ. ದೇ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಆಲ್ ದೀಸ್ ಫೀಚರ್ಸ್. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್? ಇಷ್ಟೊಂದು ಹಾರ್ಡ್ವೇರ್ ಇರೋದ್ರಿಂದ ಏನು ಅಡ್ವಾಂಟೇಜು? Most important advantage is we can establish a connection between the user and the computer, the central processing unit. ಅದಕ್ಕೆ connection establish ಮಾಡೋಕ್ಕೆ ನಮಗೆ ಹಾರ್ಡ್ವೇರ್ ಬೇಕು. ಆಮೇಲೆ ಇಟ್ ಪರ್ಫಾರ್ಮ್ಸ್ ವೇರಿಯಸ್ ಟಾಸ್ಕ್ಸ್, ಆಟೋಮೇಟೆಡ್ ಟಾಸ್ಕ್ಸ್ಗಳನ್ನು ಮಾಡುವಂತಹ ಕೆಲಸಗಳನ್ನು ಆಟೋಮೇಟ್ ಮಾಡೋಕ್ಕೆ, ಇರುವಂತಹ ಮಾಹಿತಿಯನ್ನು ಸ್ಟೋರ್ ಮಾಡೋದಕ್ಕೆ, ಆಮೇಲೆ ಇಂಡಿವಿಜುವಲ್ಸ್ ಇರಬಹುದು, ಆರ್ಗನೈಸೇಷನ್ಸ್ ಇರಬಹುದು, ಇವರಿಗೆ ಬೇಕಾಗಿರುವಂತಹ ಹ್ಯೂಜ್ ಚಂಕ್ಸ್ ಆಫ್ ಡೇಟಾನ ಸ್ಟೋರ್ ಮಾಡೋದಕ್ಕೆ ಹಾರ್ಡ್ವೇರ್ಸ್ ಬೇಕಾಗುತ್ತೆ. ದೆನ್ ಹಾರ್ಡ್ವೇರ್ಸ್ ಆರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದಿ ಕಂಪ್ಯೂಟರ್ಸ್. ಈಗ ನನಗೇನು ಬೇಕು ಅನ್ನೋದನ್ನು ನಾನು ಸಿಸ್ಟಮಿಗೆ ತಿಳಿಸೋಕ್ಕೆ ಬಳಸುವಂತಹ ಒಂದು ಉಪಕರಣ ಆಗಿದೆ. ಆಮೇಲೆ ದ ಪ್ರಾಸೆಸಿಂಗ್ ಸ್ಪೀಡ್ ಆಫ್ ದಿ ಹಾರ್ಡ್ವೇರ್ ಡಿವೈಸ್ ಹೆಲ್ಪ್ಸ್ ಟು ಮೇಕ್ ಮೋರ್ ದೆನ್ ಒನ್ ಆಪರೇಷನ್ಸ್ ಅಟ್ ಅ ಟೈಮ್. ಡ್ಯುಯಲ್ ಕೋರ್ ಪ್ರಾಸೆಸರ್ಸ್ ಅಂತೆಲ್ಲ ಹೇಳ್ತೀವಲ್ಲ. ಸೊ ದ ಸ್ಪೀಡ್ ಆಫ್ ದಿಸ್ ಹಾರ್ಡ್ವೇರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎನ್ಶ್ಯೂರ್ ದಟ್ ದಿ ಔಟ್ಪುಟ್ ದಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಕಮ್ಸ್ ಅಟ್ ವೆರಿ ಫಾಸ್ಟ್ ಸ್ಪೀಡ್ಸ್. ಆ್ಯಂಡ್ ಮಲ್ಟಿ ಪ್ರಾಸೆಸಿಂಗ್ ಮಾಡೋದಕ್ಕೆ, ಆಮೇಲೆ ಎಂತಹ ಔಟ್ಪುಟ್ಸು ನಮಗೆ ಎಷ್ಟು ಬೇಗ ಬರಬೇಕು ಅನ್ನೋದನ್ನು ಡಿಟರ್ಮಿನ್ ಮಾಡೋದಕ್ಕೆ ಹಾರ್ಡ್ವೇರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಹಾರ್ಡ್ವೇರ್ಸ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವೆರಿ ಈಸಿಲಿ ಆನ್ computer systems and they can also be upgraded as per the user requirement. ಈಗ ಸದ್ಯಕ್ಕೆ ನನಗೆ ಇಷ್ಟು ಮೆಮೊರಿ ಸಾಕು ನಾನು ಮಾಡ್ತಿರುವಂತಹ ಕೆಲಸಗಳಿಗೆ ಅಂತ ಅಂದ್ಕೊಂಡಿದ್ರೆ
ಮತ್ತು ಐ ನೀಡ್ ಟು ಅಪ್ಗ್ರೇಡ್, ಇನ್ನೂ ಸ್ವಲ್ಪ ಜಾಸ್ತಿ ಟಾಸ್ಕ್ಸ್ ಮಾಡ್ತಿದ್ದೀನಿ ನಾನು. ಐ ಆಮ್ ಯೂಸಿಂಗ್ ಮೋರ್ ಆಫ್ ಗ್ರಾಫಿಕ್ ಇಂಟರ್ಫೇಸಸ್, ಆರ್ ಐ ಹ್ಯಾವ್ ಟು ಹ್ಯಾವ್ ಮೈ ಡೇಟಾ ಪ್ರಾಸೆಸ್ಡ್ ಕ್ವಿಕ್ಲಿ, ಐ ಹ್ಯಾವ್ ಟು ಸ್ಟೋರ್ ಮೋರ್ ಡೇಟಾ ಅಂದರೆ ವಿ ಕ್ಯಾನ್ ಆಲ್ವೇಸ್ ಅಪ್ಗ್ರೇಡ್ ಅವರ್ hardware. So these are the different advantages of having computer hardwares. Thank you so much. You can reach me on Twitter, email or phone. These are my details. Have a nice time.